ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಟೈಮು 9:40. ಹೇ ದೊಡ್ಡ ಮನುಷ್ಯ. ಲೇಟ್ ನೈಟ್ ಬರ್ಡೇ ಶಾಪಿಂಗ್. ಮಿನಿಟ್ಸ್ ಟು ವಿನಿಟ್ ಅಂದಂಗೆ ಪಟಪಟ ಅಂತ ನೀನು ಏನೋ 1 ನಿಮಿಷದಲ್ಲಿ ತೊಗೊಬೇಕು ಬೇಬಿ. ಹಾಂ, ಚೆನ್ನಾಗಿದೆ ಕಣೆ. ಬಟ್ ಕಲರ್ ಮ್ಯಾಚಿಂಗ್ ಆಗುತ್ತೆ ಕರೆಕ್ಟು. ಹ್ಞೂ ಕಣೆ. ಏನೋ 1 ನಿಮಿಷದಲ್ಲಿ ಶಾಪಿಂಗ್ ಮುಗಿಸ್ಬಿಟ್ಟೆ ನೀನು. ಗಾಯ್ಸ್, ನನ್ನ ಹೆಂಡತಿ ಒಂದು 10 ಸೆಕೆಂಡಲ್ಲಿ ಶಾಪಿಂಗ್ ಮುಗಿಸಿದ್ದಾಳೆ. ವೆರಿ ಗ್ರೇಟ್. ಆನಿ ಬ್ಯಾಗ್ ಅಂತ ಆನಿ ಬ್ಯಾಗ್ ತೊಗೊಂಡವನು. ಶಮು ಕೊಟ್ಬಿಡು ಆನಿ ಬ್ಯಾಗ್. ಬೇಡ ಬೇಡಮ್ಮ. ನೋ, ನೆಕ್ಸ್ಟ್ ಟೈಮ್ ವಿ ವಿಲ್ ಟೇಕ್, ನಾಟ್ ನೌ. ಅವ್ನು ಬಿಡ್ತಾನಾ? ಸರಿ ಬಾ ಹೋಗೋಣ. ಓಕೆ, ಬ್ಯಾಗ್ ಇದ್ರಲ್ಲಿ ಹಾಕು. ಬಾಗಲ್ಲ ಬಿಲ್ ಮಾಡಿಸ್ಬೇಕಲ್ಲ? ಬಿಲ್ ಮಾಡ್ಸೋಣ. ಇದೆಯಾ? ನಾನು ಬರೀ ಒಂದೇ ಒಂದು ಚಪ್ಪಲಿ ತೊಗೊತೀನಿ ಅಂತ ಅಂದ್ಲು ಗಾಯ್ಸ್. ಚಪ್ಪಲಿ ಮಾತ್ರ ಅಂತ ಕರ್ಕೊಂಬಂದ್ಬಿಟ್ಟು ಚಪ್ಪಲಿ ಜೊತೆಗೆ ನೋಡಿ ₹400 ಬ್ಯಾಗ್ ಟ್ಯಾಕ್ಸ್ ಆಗ್ತಾಳೆ. ₹350 ಬ್ಯಾಗ್ ಟ್ಯಾಕ್ಸು ಪ್ಲಸ್ ಇದಂತೆ ಪ್ಲಸ್ ಇದೊಂದು ನೋಡಿ. ಜಸ್ಟ್ ಒಂದು ಚಪ್ಪಲಿ ಅಂತೇಳಿ ಕರ್ಕೊಂಬರೋದು, ಎಲ್ಲ ಶಾಪಿಂಗ್ ಮಾಡಿಸ್ಕೊಳ್ಳೋದು. ಇದಕ್ಕೆ ಗಾಯ್ಸ್ ನಾನು ಡಿಮಾರ್ಟಿಗೆ ಬರಲ್ಲ. ಡಿಮಾರ್ಟ್ ಈಸ್ ದ ಬಿಗ್ಗೆಸ್ಟ್ ಸ್ಕ್ಯಾಮ್. ನಮ್ಮಂಥವ್ರ ಜೀವನ, ನಮ್ಮಂಥ ಫ್ಯಾಮಿಲಿ ಮೆನ್ಸ್ಗೆ ಬಿಗ್ಗೆಸ್ಟ್ ಸ್ಕ್ಯಾಮ್ ಅನ್ನೋದು ಡಿಮಾರ್ಟ್. ಅಯ್ಯೋ 480 ಎಲ್ಲ ದೊಡ್ಡ ಐಟಮ್ಗಳು ಹೇಳ್ತಾಳೆ ಗಾಯ್ಸ್. ಸಾರಿ, ಚಿಕ್ಕ ಐಟಮು ದೊಡ್ಡ ಪ್ರೈಸು. ನನ್ನ ಮಗ ತುಂಬ ದಿನಗಳಿಂದ ಆನೆ ಬ್ಯಾಗ್ ಅಂತಿದ್ದ. ಫೈನಲಿ ಅವನಿಗೆ ಆನೆ ಬ್ಯಾಗ್ ಸಿಕ್ಕಿದೆ. ಯಾರು ಬಂದಿರೋದು? ನೋಡಿ, ನನ್ನ ಫೇವ್ರೇಟ್ ನಾನೇ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ನನ್ಗೊಂದು, ಬೇಬಿಗೊಂದು. 8, 6, 5, 4, 3, 2, 1. ಹ್ಯಾಪಿ ಬರ್ತ್ಡೇ ಬೇಬಿ. ಹ್ಯಾಪಿ ಬರ್ತ್ಡೇ. ಮಮ್ಮಿ ಹ್ಯಾಪಿ ಬರ್ತ್ಡೇ. ಖುಷಿ ಕೊಡು. ವೆರಿ ಸೋ ಕ್ಯೂಟ್ ಅಂದ್ರೆ ಕ್ಯೂಟ್ ಕೇಕು. ಕ್ಯೂಟ್ ಕೇಕ್. ಅನ್ಸು ಈಗ ನೀನು ಹಾಕೋ ಮೇಲೆ ಹೊಡಿಯಮ್ಮ. ವೆರಿ ಗುಡ್. ಹ್ಯಾಪಿ ಬರ್ತ್ಡೇ ಟು ಯು. ಹ್ಯಾಪಿ ಬರ್ತ್ಡೇ ಟು ಯು. ಇದು ಯಾವ ಸುರ್ಸುರ್ಪತಿ ತರ. ಇದು ಯಾವ ಸುರ್ಸುರ್ಪತಿ. ಹ್ಯಾಪಿ ಬರ್ತ್ಡೇ ಮಾಮಿ ಅನ್ನು. ಮಾಮಿ ಅನ್ನು. ಹ್ಯಾಪಿ ಬರ್ತ್ಡೇ ಮಾಮಿ ಅನ್ನು. ಇದ್ಯಾವುದೋ ಕೇಕ್ ಚೆನ್ನಾಗೈತಲ್ಲ ನೋಡಕ್ಕೆ. ನನಗೆ ಟೆಂಪ್ಟ್ ಆಗ್ತಾ ಇದೆ. ಹ್ಯಾಪಿ ಬರ್ತ್ಡೇ ಅನ್ನು. ಡೇ ಟು ಯು. ತಿನ್ಸು. ಹ್ಯಾಪಿ ಬರ್ತ್ಡೇ ಟು ಮೈ ಹೋಮ್ ಮಿನಿಸ್ಟರ್. ಚೆನ್ನಾಗಿ ಬರ್ತಿಲ್ಲ, ಅದು ಬ್ಲಾಕ್ ಬರ್ತಿದೆ ವಿಡಿಯೋ. ಪರವಾಗಿಲ್ಲ. ಹ್ಯಾಪಿ ಬರ್ತ್ಡೇ ಬೇಬಿ. 100 ಕಾಲ ಚೆನ್ನಾಗಿರು. ಅಲ್ಲ, ಫ್ರಿಜ್ ಅಲ್ಲಿ ಇಡೋಣವಾ? 100 ಕಾಲ ಚೆನ್ನಾಗಿರು. ಬೇಬಿ ನಾನು ಇಬ್ರು ಚೇರ್ಸ್ ಮಾಡ್ರಮ್ಮ. ಫಲೂಡಾ ಪಿಜ್ಜಾ ಪಾರ್ಟಿ. ಟೈಮು 12:15. ವೆರಿ ಗುಡ್ ಮಾರ್ನಿಂಗ್ ಗೈಸ್. ನೋಡಿ, ಆಶಾದು ಬೆಳಗ್ಗೆ ರೊಟೀನು. ಗುಡ್ ಮಾರ್ನಿಂಗ್. ಫೇಸ್ ಪ್ಯಾಕ್ ಮಾಡ್ಕೊತಾ ಇದ್ದಾಳೆ. ಓಕೆ ಗೈಸ್, ರೀಟೇಕ್ ಗೈಸ್, ರೀಟೇಕ್. ಓಕೆ ಕಮಾನ್. ಬಾ 3, 2, 1. ಬಾ ಬನ್ನಿ ಆಶಾ, ಹಂಗೆ ಬನ್ನಿ. ನೀವು ಆರ್ಡರ್ ಮಾಡಿರೋ ಐಟಮ್ ಬಂದಿದೆ, ಹಂಗೆ ತೊಗೊಂಬಂದ್ಬಿಡಿ. ಅಲ್ಲಿ ಆಚೆ ಇದೆ ನೋಡು. ಆಶಾ ಆ್ಯಂಡ್ ಇಟ್ಸ್ ರೆಗ್ಯುಲಾರಿಟೀಸ್. ಆಶಾ ನಿಂದು ಓಕೆ ಆಶಾ. ಈಗ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಮಾಡಿ 100. ಆದರೂ ಪಾಪ ಚಿನ್ನಿಗೆ ನೋಡಿ ಗೈಸ್, ಅವ್ರ ಹಸ್ಬೆಂಡ್ ಯಾವ ರೇಂಜಿಗೆ ಮೇಕಪ್ ಮಾಡಿ.
ಗೈಸ್ ಯಾರಾದ್ರೂ ಕೊರಿಯನ್ ಡ್ರಾಮಾಗೆ ಯಾವ್ದಾದ್ರು ಹುಡುಗಿನ ನೋಡ್ತಾ ಇದ್ರೆ ನೋಡಿ, ಇಲ್ಲೇ ಇದ್ದಾಳೆ ಕೊರಿಯನ್ ಗರ್ಲ್. ಓ ಅಲ್ಲೂ ಹಾಕಿ. ಓ ಗೈಸ್, ಶಾಕಿಂಗ್ಲಿ ದ ಬರ್ಡೇ ಗರ್ಲ್ ಆಲ್ಸೋ, oh my god, she also applied what is that, ಅಕ್ಕಿ ಹಿಟ್ಟು ಪ್ಯಾಕ್. ಓಕೆ ರೆಡಿ ಆಗ್ರಿ, ಆಚೆ ಹೋಗೋಣ. ಟೈಮ್ ಎಷ್ಟು ಗೊತ್ತಾ? 1 ಗಂಟೆ. ನೋಡಿ ಗೈಸ್ 1 ಗಂಟೆ. ನಾನು ಹೆಂಗಿದ್ದೀನಿ ನೋಡಿ ಇನ್ನೂ. ಆಯ್ತಮ್ಮ ಮಾಡೋಣ. ಆಶೆ 2 hours ಇಂದ ರೆಡಿ ಆಗ್ತಾನೆ ಇದ್ದಾಳೆ. ಶಿಲ್ಪ ಎಲ್ಲ ನಂಬ್ತಾರೆ, ಆಫ್ಟರ್ ಬಿಫೋರ್ ನಂಬ್ತಾರೆ, ನೋಡಿದ ತಕ್ಷಣ ನಂಬ್ತಾರೆ. ಬರ್ತ್ಡೇಗಲ್ಲಿ ನೋಡಿ ಗೈಸ್ 1 ಗಂಟೆ ಆದ್ರೂ ಇನ್ನೂ ರೆಡಿ ಆಗ್ತೀರಾ ಇದ್ದಾಳೆ. ಅಯ್ಯೋ ನಾವು ಈಗ ಹೊರಡ್ತಾ ಇದೀವಿ ಚಿಕ್ಕ ತಿರುಪತಿ. ಅವನೇ ನೋಡ್ದಲ್ಲ ಗೈಸ್ ವಿಡಿಯೋ, 2 hours ರೆಡಿ ಮಾಡಿ. ನಾನು ಅವಾಗ್ಲೂ ಹಿಂಗೆ ಇದೀನಿ, ಇವಾಗ್ಲೂ ಹಿಂಗೆ ಇದೀನಿ. ನೀನ್ ಹಂಗೆ ಹೇಳ್ಬೇಡಮ್ಮ, 2 hours ಮತ್ತೆ ಏನ್ ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ. ದೇವ್ರೆ ನನ್ನ ಹೆಂಡತಿಗೆಲ್ಲ ಒಳ್ಳೇದ್ ಮಾಡಪ್ಪ, ಇವತ್ತು ಅವಳು ಹುಟ್ಟು ಹಬ್ಬ, ಎಲ್ಲ ಒಳ್ಳೇದ್ ಮಾಡ್ಲಿ ದೇವ್ರು. ಓಕೆ ಗೈಸ್, ಕಾರ್ ತೊಗೊಂಡು ಬರ್ತೀನಿ, ಬಂದ್ಬಿಡ್ರಿ. ಕೊಡ್ತಾ ಇದ್ದೀನಿ. ದೇವಸ್ಥಾನ ಓಪನ್ ಇದೆಯಲ್ಲ ಅಂತ ನಂಗೆ ಗೊತ್ತಿಲ್ಲ. ಇಲ್ಲ 7:30 ಓಪನ್ ಇದೆ. ಹೌದಾ? ಸರಿ. ಇಲ್ಲ ಅಂದ್ರೆ 4 ಗಂಟೆಗೆ ಮತ್ತೆ ಓಪನ್ ಮಾಡ್ತಾರೆ. ಓಪನ್ ಮಾಡ್ತಾರೆ. ಹೆಂಗಿದ್ರು ಸೈಮನ್ ಹೋಟೆಲ್ಗೆ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡು ಹ್ಯಾಪಿ ಬರ್ಡೇ ಶಿಲ್ಪಾಶ್ರೀ ಅವರೇ, ಹ್ಯಾಪಿ ಬರ್ಡೇ. ಅಲ್ಲಿ ತಗೊಳ್ಳೋಣ. ಹ್ಯಾಪಿ ಬರ್ಡೇ ತಮ್ಮ ಅಮ್ಮಗೆ ಹ್ಯಾಪಿ ಬರ್ಡೇ ಹೇಳ್ದಾ? ಚೋಟು ಓಕೆ ಗೈಸ್, ನಾನು ಇವತ್ತು ವರ್ಕ್ ಫ್ರಮ್ ಹೋಮು, ವರ್ಕ್ ಫ್ರಮ್ ಕಾರ್. ಸಾರಿ, ಆ್ಯಕ್ಚುಲಿ ಇಷ್ಟೊತ್ತು ವರ್ಕ್ ಫ್ರಮ್ ಮಾಡ್ತಿದ್ದೆ, ಇವಾಗ ವರ್ಕ್ ಫ್ರಮ್ ಕಾರ್ ಮಾಡ್ತೀನಿ. ವರ್ಕ್ ಫ್ರಮ್ ಕಾರ್. ಇಲ್ಲಿ ಸ್ಲೀಪಿಂಗ್ ಬಾಯ್ ನಮ್ಮ ಪಾಪು ಕಾರಲ್ಲ ತಕ್ಷಣ ನಿದ್ದೆ ಮಾಡ್ಬಿಡುತ್ತೆ. ಇಟ್ಸ್ ಮೈ ನ್ಯೂ ಬ್ಯಾಗ್ ಗಿಫ್ಟೆಡ್ ಫ್ರಮ್ ಮೈ ಬೇಬಿ. ಇಟ್ಸ್ ಮೈ ನ್ಯೂ ಚಪ್ಪಲ್ ಗಿಫ್ಟೆಡ್ ಫ್ರಮ್ ಮೈ ಬೇಬಿ. ಎರಡು ಬೇಬಿ, ಎಲ್ಲಕ್ಕೂ ಬೇಬಿ ಬೇಬಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಸಖತ್ತಾಗಿತ್ತು ಕಣೆ. ಎಳ್ನೀರು ಎಷ್ಟು? 50 ರೂಪಾಯಿ. ಪರವಾಗಿಲ್ಲಪ್ಪ, ಬೆಂಗಳೂರಲ್ಲಿ 70 ರೂಪಾಯಿಗೆ ಮಾರ್ತಾವ್ರೆ. ಬಟ್ ಒಳ್ಳೆ ಸ್ವೀಟ್ ಆಗಿದೆ, ಸೂಪರ್ ಆಗಿತ್ತಲ್ಲ. ಅಲ್ಲಿ ಇನ್ನೊಂದು ಕೊಡ್ತಾ ಇದಾರೆ, ಕುಡಿ ನೀನ್ ಕುಡ್ದಮ್ಮ? ಹೇಗೆ? ಎಳ್ನೀರಿದೆ ಬರೀ 50 ರೂಪಾಯಿ ಅಷ್ಟೇ. ಸಖತ್ತಾಗಿದೆ, ಮಾಲೂರ್ ಹತ್ರ. ಕುಡಿಯಮ್ಮ, ಸಖತ್ ಸ್ವೀಟ್ ಆಗಿ ಸೂಪರ್ ಆಗಿತ್ತು. ಹೋಗಿದ್ದೀವಿ ನಮ್ಮ ಫ್ರೆಂಡ್ ಅವರ ರೆಸ್ಟೋರೆಂಟ್ ಅಲ್ಲಿ. ಇಲ್ಲೇ ಡಾಬಾನ ಇದು? ಓಕೆ. ಸೊ ಇಟ್ಸ್ ಸ್ಪೈಸ್ ಗಾರ್ಡನ್ ಫ್ಯಾಮಿಲಿ ರೆಸ್ಟೋರೆಂಟ್. ನಾವು ಇವಾಗ ಸರ್ಪ್ರೈಸ್ ಕೊಡಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡಿಗೆ. ಸೊ ಏನು ಸರ್ಪ್ರೈಸ್ ಕೊಡ್ತೀಯ ಬೇಬಿ? ನಿನ್ನ ಗುರುತೇ ಹಿಡಿಬಾರ್ದು ನೋಡಿ ಇವಾಗ. ಎಲ್ಲಿದ್ದೀವಿ ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಸೈಮನ್ ಢಾಬಾ ಸ್ಪೈಸ್. ಈಗ ಬನ್ನಿ ಗಾರ್ಡನ್ ಗೇಟಿಂದ ಮನೆಗೆ ಎಂಟ್ರಿ ಕೊಡೋಣ. ಡೈರೆಕ್ಟ್ ಡಾಬಾ ಒಳಗಡೆ ಹೋಗೋದು ಬೇಡ, ಅಲ್ಲಿಂದ ಮನೆಗೆ ಹೋಗೋಣ. ಓಕೆ. ಬೇಡ ಬಿಡು. ಏನ್ ಸೈಮನ್ ಕೌಂಟ್ರಲ್ಲಿ ಕುತ್ಕೊಂಡು ಸ್ಲೀಪಿಂಗ್ ಮಾಡಲ್ಲ ಇದೆಯಾ ನೀನು? ಸೈಮನ್ ಹಾಯ್. ಸ್ಪೈಸ್ ಗಾರ್ಡನ್. ನಿಮ್ಮ ಮಗ ಇಲ್ಲಿ? ಸೊ ಗೈಸ್, ಇದೆ ಸ್ಪೈಸ್ ಗಾರ್ಡನ್. ಸೊ ಚಿಕ್ಕ ತಿರುಪತಿ ಹೋಗೋ ರೂಟಲ್ಲಿ ಇರುವಂಥ ಒಂದು ರೆಸ್ಟೋರೆಂಟು ನೋಡ್ಕೊಳ್ಳಿ. ಇದು ನಮ್ಮ ಫ್ರೆಂಡ್ ಅವರ ಧಾಬಾ. ನೆಕ್ಸ್ಟ್ ಟೈಮ್ ಈ ಕಡೆ ಎಲ್ಲ ಬಂದರೆ ವಿಸಿಟ್ ಮಾಡ್ಕೊಂಡು ಹೋಗಿ. ನನ್ನ ಹೆಸರು ಹೇಳ್ಕೊಂಡು
ನನ್ನ ಹೆಸರಲ್ಲಿ ಡಿಸ್ಕೌಂಟ್ ಕೊಡಿಸ್ತೀನಿ. ಸೈಮನ್ ನನ್ನ ಹೆಸರು ಹೇಳಿದ್ರೆ ಡಿಸ್ಕೌಂಟ್ ಕೊಡಪ್ಪ ಯಾರನ್ನ ವ್ಯೂವರ್ಸ್ ಬಂದು. ಇದು ಸ್ಟೋರ್ ರೂಮ್. ಸೈಮನ್ ವಾರದಲ್ಲಿ ಎಷ್ಟು ಸಿಲಿಂಡರ್ ಖಾಲಿ ಆಯ್ತದೆ? ಪರ್ ಡೇ. ಹಾಂ. ಸೊ ಇಲ್ಲಿಂದ ಹೋಟೆಲು ಹಿಂಗೆ ಹಿಂದೆ ಬಂದರೆ ಮನೆ. ಹಾಂ. ಇಲ್ಲಿ ಗೈಸ್ ಇಲ್ಲೊಂದು ಸ್ಪೆಷಾಲಿಟಿ ಏನಂದರೆ ನೀವು ಇಲ್ಲಿ ಬಂದು ನಾಟಿ ಕೋಳಿ ಸೆಲೆಕ್ಟ್ ಮಾಡ್ಕೋಬೋದು. 1 hour ಟೈಮ್ ಕೊಟ್ಟರೆ ಫ್ರೆಶ್ ಆಗಿ ನಾಟಿ ಕೋಳಿ ಮಾಡ್ಕೊಡ್ತೀರಲ್ವಾ? 1 hour ಟೈಮ್ ಕೊಟ್ಟರೆ 1 kgಗಿಂತ ಚಿಕ್ಕ ಕೋಳಿ ಇದ್ರೆ 2 ಡಿಶ್ ಮಾಡ್ಕೊಡ್ತೀವಿ, 1 kgಗಿಂತ ಜಾಸ್ತಿ ಇದ್ರೆ 3 ಡಿಶ್ ಮಾಡ್ಕೊಡ್ತೀವಿ. ಓಕೆ. ಸೊ ಯಾರು ಬೇಕಾದ್ರೆ ಬಂದು ನೋಡ್ಬೋದಲ್ಲ? ಯಾರು ಬೇಕಾದ್ರೂ ಬಂದು ಲೈವ್ ಕಿಚನ್ ಕುಕಿಂಗ್ ಮಾಡೋದು ಅವ್ರು ನಿಂತ್ಕೊಂಡು ನೋಡ್ಬೋದು. ಹಾಂ. ಲೇಡೀಸ್ಗೆ ಸೆಪರೇಟ್. ಅದು ಸ್ಟಾಫ್ಗೆ ಇದು? ಸ್ಟಾಫ್ಗಳಿಗೆ ರೂಮ್. ಓಕೆ. ಪ್ಲೇಸ್ ಇದು. ಕೂಪನ್ ಕೋಡ್ ಒಂದು ಹೇಳ್ಬಿಡು ಹೋಗ್ಲಿ. ಕೂಪನ್ ಕೋಡ್ ಇದೆ, ಸ್ಕ್ಯಾನ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಆಶಾ 22ನಾ? ಆಶಾ 22. ಹಾಂ, ಈ ಬೋರ್ಡ್. ಹಾಂ ಹಾಂ. ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಅವನ ಕಾರ್ ಇಲ್ಲೇ ನಿಲ್ಸೋನಲ್ಲ? ಹಾಂ. ಓಕೆ ಸರಿ ಹೊರಡೋಣ. ಓಕೆ ಸೈಮನ್ ಬಾಯ್. ಓಕೆ, ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ, ತುಂಬಾ ಥ್ಯಾಂಕ್ಸ್. ಬಾಯ್ ಅಶ್ವಿನ್. ಬಾಯ್. ಇವತ್ತು ಖಾಲಿ ಹೊಡಿತಾ ಇದೆ ತಿರುಪ್ತಿ. ಹುಷಾರಮ್ಮ. ಏನಕ್ಕೆ ಅಂದರೆ ಇವತ್ತು ಗುರುವಾರ, ವೀಕೆಂಡ್ ಆಗಿದ್ರೆ ಜನ ಇರೋರು. ನಮೋ ವೆಂಕಟೇಶಾಯ ನಮಃ. ಏನಮ್ಮ ದೇವ್ರ ಹತ್ರ ಬೇಡ್ಕೊಂಡ? ಏನು ಬೇಡ್ಕೊಂಡೆ ಹೇಳಂಗಿಲ್ವಾ? ಏನು ಬೇಡ್ಕೊಂಡಿಲ್ಲಪ್ಪ, ಎಲ್ಲರಿಗೂ ಆರೋಗ್ಯ ಆಯುಸ್ಸು ಎಲ್ಲ ಕೊಡ್ಲಿ ಭಗವಂತ. ಆರೋಗ್ಯ ಭಾಗ್ಯ ಕೊಟ್ರೆ ಸಾಕು ಅಂತ ಬೇಡ್ಕೊಂಡೆ ಅಷ್ಟೇ. ಓಂ ನಮೋ ವೆಂಕಟೇಶಾಯ ನಮಃ. ಓಂ ನಮೋ ವೆಂಕಟೇಶಾಯ ನಮಃ. ಅದು ನೋಡೆ ಗೋಲ್ಡ್ ಪಳಪಳ ಹೊಳ್ದಂಗೆ ಹೊಳಿತಾ ಇಲ್ಲ? ಬಿಡು. ಅಯ್ಯೋ ಅಯ್ಯೋ ಹೊಡಿ. ಅಪ್ಪ ಎಷ್ಟು ಕಷ್ಟಪಡ್ತೀವಿ. ಲೋ ಬೇರೆ ಏನೋ ತಗೊಳ್ಳೋ ಹೋಗ್ಲಿ, ಅದು ಬಿಟ್ಟು ಲೋ. ಓಯ್ ಬೇಬಿ, ಸ್ಮೆಲ್ ಬರ್ತಾ ಇದೆ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಟು ಯು. ಸೋ ಮೂವಿ ಬುಕ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀವಿ. ರಾಯಲ್ ಮೀನಾಕ್ಷಿ ವೀಕ್ ಡೇಸ್ ಅಲ್ಲೂ ಎಲ್ಲ ಕಡೆ ಫುಲ್ ಹೌಸ್ಫುಲ್ ಆಗ್ಬಿಟ್ಟಿದೆ. ಏನ್ ಮಾಡೋದು? ಟಿಕೆಟ್ ಸಿಗ್ತಾ ಇಲ್ಲ. ನಾವು ಮನೆಗೆ ಬಂದ್ವಿ, ಮಳೆ ಬರ್ತಾ ಇದೆ. ಬೇಬೀಸ್ ಟಯರ್ಡ್ ಆಗಿದ್ದೀರಾ? ಸಖತ್ತಾಗಿ ಬಂದೈತೆ ಬ್ರಹ್ಮಕಮಲ. ಹಂಗೆ ಅವ್ನ ಅಲ್ಲಿ ಮೆಟ್ರೋ ಹಸ್ಬಿಟ್ಟು ನಾವು ಡಿನ್ನರ್ ಮಾಡ್ಕೊಂಡು ಬರೋಣ. ಮೆಟ್ರೋ ಹತ್ಸ್ಬಿಡಿ. ಸ್ಪೈಸಿ ಮಸಾಲಾನ? ದೇಸಿ ಮಸಾಲ. ಅದೇ ನವೀನಣ್ಣ ಕರ್ಕೊಂಡು ಹೋಗಿತ್ತಲ್ಲ ಒಂದ್ಸಲಿ, ಚೆನ್ನಾಗಿರುತ್ತಂತಲ್ಲ ಅದು. ಬಫೆಟ್ ಕಣೆ. ಈಗ ನಾವು ಫ್ರಮ್ ಸೋ ಮೂವಿಗೆ ಹೋಗ್ತಾ ಇದೀವಿ. ನೈಟ್ ಶೋ. ಇನ್ನು ನನ್ನ ಹೆಂಡತಿ ಬರ್ಡೇ ಕಂಪ್ಲೀಟ್ ಆಗಿಲ್ಲ ಗೈಸ್. ಫುಲ್ ಟಯರ್ಡ್ ಆಗಿದ್ವಿ. ಬಟ್ ಮನೆಗೆ ಬಂದು ಒಂದು ಒಳ್ಳೆ ಡಿನ್ನರ್ ಮಾಡಿಕೊಂಡು ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಈ ಮೂವಿಗೆ ಹೋಗ್ತಾ ಇದ್ವಿ. ಓಡ್ರಿ ಬೇಗ ಗೈಸ್. ಆಲ್ರೆಡಿ ಮೂವಿ 20 ನಿಮಿಷ ಲೇಟ್ ಆಗೋಯ್ತು. ನಡಿ ಬೇಗ. ರನ್ ಗೈಸ್. ನಿಜವಾಗ್ಲೂ ಇಷ್ಟು ಜನನ ಇದೇ ಜಾಗದಲ್ಲೇ ಸುಮಾರು ಒಂದು 3-4 ವರ್ಷದ ಹಿಂದೆ
ಎರಡು ವರ್ಷ ಆಯ್ತಾ? ಹಾಂ, ಮದುವೆ ಮುಂಚೆನಾ ಅದು? ಇದೇ ಜಾಗದಲ್ಲಿ ನಿಂತ್ಕೊಂಡು ಇಬ್ರು ಫೋಟೋ ತೆಗೆಸ್ಕೊಂಡಿದ್ರಿ ಅಲ್ಲ? ನಿಜವೂ ತುಂಬ ದಿನಗಳಾಗಿತ್ತಲ್ಲ ಇಷ್ಟು ಜನ ನೋಡಿ ಥಿಯೇಟ್ರಲ್ಲಿ ಒಂದು ಮೂವಿಗೆ. ಏನು ಜನ ನೋಡು, ಹೌಸ್ಫುಲ್ಲು. ಹೋಗು ವೀಕ್ ಡೇಸಲ್ಲಿ. ಹ್ಞೂ, ಅದೇ. ಹಲೋ ಕಪಲ್ಸ್ ಬನ್ನಿ.